ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಟೀ ಟೈಮ್ ಸ್ನ್ಯಾಕ್ ಅಂತ ಹೇಳಿ ಟೊಮೆಟೊ ಬಜ್ಜಿ ಮಾಡೋದನ್ನು ತೋರಿಸತ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಟೀ ಟೈಮ್ ಸ್ನ್ಯಾಕ್ ಟೊಮೆಟೊ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಮಿಕ್ಸಿ ಜಾರ್ನಾಗ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು 2 ಇಂಚಿನಷ್ಟು ಹಸಿ ಅಲ್ಲ, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿ ನಿಮ್ಮ ಟೇಸ್ಟ್ನ ನೋಡಿ ಹಾಕೋರಿ. ಮತ್ತು 1 ಚಮಚೆಯಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನಿಷ್ಟು ನಾನು ಫಸ್ಟ್ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಅಂತ. ಸೊ ಈ ಥರ ನಾನು ತರಿಯಾಗಿ ಮಿಕ್ಸಿ ಮಾಡೀನಿ. ಫೈನ್ ಪೇಸ್ಟ್ ಥರ ಏನು ಬೇಡ, ಸ್ವಲ್ಪ ತರಿಯಾಗಿ ಇರಲಿ. ನೆಕ್ಸ್ಟ್ ಇದನ್ನು ಒಂದು ಬಟ್ಲಕ್ಕೆ ತಕ್ಕೊಳ್ಳೋಣ ಅಂತ ಪೇಸ್ಟನ್ನ. ಈಗ ಇದಕ್ಕೆ ನಾನು 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದು ಗಂಟಿಲ್ದಂಗೆ ಚಲೋತ್ನಂಗೆ ಮೆಣಸಿನ್ಕಾಯಿ ಪೇಸ್ಟ್ ಜೊತೆ ಮಿಕ್ಸ್ ಆಗುವಂಗೆ ಚಲೋ ಮಿಕ್ಸ್ ಮಾಡ್ಕೋತೇನಂತ. ನೆಕ್ಸ್ಟ್ ಪೇಸ್ಟ್ ರೆಡಿ ಆದಮೇಲೆ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋಣ. ಟೊಮ್ಯಾಟೊನ ರೌಂಡಾಗಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡೀನಿ. ಸ್ವಲ್ಪ ದೊಡ್ಡ ಟೊಮ್ಯಾಟೊ ತೊಗೊರಿ, ಅಂದ್ರೆ ಸ್ಲೈಸ್ ಭಾರಿ ಮಸ್ತಾಗಿ ಬರ್ತಾವೆ. ಈ ಸ್ಲೈಸ್ ಮೇಲೆ ನಾವು ರೆಡಿ ಮಾಡ್ಕೊಂಡಂಥ ಮೆಣಸಿನ್ಕಾಯಿ ಸ್ಟಫಿಂಗ್ ಏನಿತ್ತಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಇದ್ರ ಮೇಲೆ ಇನ್ನೊಂದು ಟೊಮ್ಯಾಟೊನ ಇಟ್ಕೊಂಡು ಈ ಥರ ರೆಡಿ ಮಾಡಿ ಫಸ್ಟ್ ಇಟ್ಕೊಳ್ಳೋಣ. ಎಕ್ಸ್ಟ್ರಾ ಏನಾರ ಪೇಸ್ಟ್ ಬಂದಿತ್ತಂದ್ರೆ ಅದು ತೆಗೆದುಬಿಡ್ರಿ. ಇದೇ ಥರ ಎಲ್ಲವನ್ನು ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಅಂತ. ಈ ಥರ ನೋಡಿರಿ, ಒಂದ್ರ ಮೇಲೆ ಒಂದಿಟ್ಟು ಮಧ್ಯಕ್ಕೆ ಫಿಲ್ಲಿಂಗ್ ಇಟ್ಟು ರೆಡಿ ಮಾಡೀನಿ. ನೆಕ್ಸ್ಟ್ ಈಗ ಒಂದು ಬ್ಯಾಟರ್ ರೆಡಿ ಮಾಡ್ಕೋತೀನಿ. 1 ಬಟ್ಲದಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡೀನಿ. ಇದಕ್ಕೆ ಸ್ವಲ್ಪ ಅಜ್ವಾಯಿನ, ಒಂದು 1/2 ಚಮಚದಷ್ಟು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ಕೊಂಡೀನಿ. ಆಮೇಲೆ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಒಂದು ಸ್ವಲ್ಪನ ನೀರು ಸೇರಿಸಿ ಒಂದು ಥಿಕ್ ಬ್ಯಾಟರ್ನ ರೆಡಿ ಮಾಡ್ಕೋತೀನಿ. ಗಂಟಿಲ್ದಂಗೆ ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ಒಂದು ಸೈಡ ಬ್ಯಾಟರ್ ರೆಡಿ ಆಗತೈತಿ, ಇನ್ನೊಂದು ಸೈಡ ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆನೂ ಕಾದೈತಿ. ಬ್ಯಾಟರು ನೋಡ್ರಿ ಈ ಕನ್ಸಿಸ್ಟೆನ್ಸಿ ಇರಬೇಕು, ಅಂದ್ರೆ ಮೇಲೆ ಟೊಮೆಟೊಕ್ಕೆ ಕೋಟ್ ಆಕೈತಿ. ಎಣ್ಣೆ ಕಾದೈತಿಗ ಫಸ್ಟ್ ಚಲೋತ್ನಂಗೆ ಒಂದ್ಸಲ ಫುಲ್ ಹೈ ಫ್ಲೇಮ್ನಾಗ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಈ ಥರ ಟೊಮ್ಯಾಟೊನ ಹಿಟ್ಟಿನಾಗ ಡಿಪ್ ಮಾಡಿ ಒಂದೊಂದನ್ನು ಎಣ್ಣೆ ಒಳಗೆ ಬಿಟ್ಕೊಳ್ಳೋಣಂತ. ಬಿಡು ಮುಂದೆ ಫ್ಲೇಮ ಸ್ವಲ್ಪ ಮೀಡಿಯಮಲ್ಲಿ ಇರಲಿ, ಸ್ವಲ್ಪ ಸಣ್ಣ ಇದ್ರೂ ಓಕೆ, ನೋ ಪ್ರಾಬ್ಲಮ್ಮ. ಎಲ್ಲ ಟೊಮೆಟೊ ಬಜ್ಜಿನೂ ಇದೇ ಥರ ಬಿಟ್ಕೊಳ್ಳೋಣಂತ. ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಒಂದು ಫೋರ್ಕ್ ಅಥವಾ ಒಂದು ಸ್ಪ್ಯಾಚುಲರ್ ಹೆಲ್ಪ್ಲೆ ಎಲ್ಲವನ್ನು ಹೊಳಸಿ ಹಾಕ್ಕೊಳ್ಳೋಣ. 2 ಸೈಡು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಟೀ ಟೈಮ್ ಸ್ನ್ಯಾಕ್ಸ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರ್ತಾವೆ. ಟೊಮೆಟೊ ಬಜ್ಜಿ ರೆಡಿ ಆಗಿಬಿಡ್ತಾವೆ ನೋಡಿರಿ. ಸೊ ನೋಡ್ರಿ, ಇಲ್ಲೇ 2 ಸೈಡು ಈಕ್ವಲ್ ಆಗಿ ಬೆಂದ ಟೊಮೆಟೊ ಬಜ್ಜಿ ರೆಡಿ ಆಗ್ಯಾವು. ಟೀ ಟೈಮ್ ಸ್ನ್ಯಾಕ್ ಅಂತ ಹೇಳ್ಬೋದು. ಮಳೆಗಾಲ ಸ್ಟಾರ್ಟ್ ಆಗೈತಿ, ಮಳೆ ಬರತೈತಿ. ಈ ಥರ ಈವ್ನಿಂಗ್ ಟೊಮೆಟೊ ಬಜ್ಜಿ ಮಾಡ್ಕೊಂಡು ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ನೀವು ಮನೆ ಒಳಗೆ ಟೊಮೆಟೊ ಬಜ್ಜಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.